ಹನುಮಾನ್ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲರಿಗೂ ಶಕ್ತಿ ಭಕ್ತಿ ಸೇವೆ ನೆನಪಾಗುತ್ತೆ ಅಲ್ವಾ? ಆದ್ರೆ ನಾವು ಸಾಮಾನ್ಯವಾಗಿ ಕೇಳಿರೋ ಕಥೆಗಳ ಆಚೆಗೂ ಒಂದು ಕಥೆ ಇದೆ. ಹನುಮಾನ್ ಒಂದು ಪರಿಚಯ ಅನ್ನೋ ಗ್ರಂಥದ ಆಧಾರದ ಮೇಲೆ ಆ ಬ್ರಹ್ಮಾಂಡದಷ್ಟು ದೊಡ್ಡ ರಹಸ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಂಬೋಕ್ಕಾಗಲ್ಲ ಅಲ್ವಾ? 18 ದಶಲಕ್ಷ ವರ್ಷ ಅಂದ್ರೆ 1,80,00,000 ವರ್ಷಗಳಷ್ಟು ಹಳೇ ಕಥೆ ಅಂತ. ಇದು ಹೇಗ್ ಸಾಧ್ಯ? ಇದರ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ಇದನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಉದ್ದೇಶನೇ ಇದು. ನಾವು ಸಾಮಾನ್ಯವಾಗಿ ಕೇಳೋ ಕಥೆಗಿಂತ ತುಂಬಾನೇ ಪ್ರಾಚೀನವಾದ ಒಂದು ಗೂಢವಾದ ದೃಷ್ಟಿಕೋನವನ್ನ ನೋಡೋಣ. ಹನುಮಾನಂದ್ರೆ ಕೇವಲ ಒಂದು ಪಾತ್ರ ಅಲ್ಲ, ಅದೊಂದು ಬ್ರಹ್ಮಾಂಡದ ಶಕ್ತಿ. ಆ ಶಕ್ತಿಯ ಮೂಲ, ಅದರ ಆಳ ಏನು ಅನ್ನೋದನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ. ಎಲ್ಲರೂ ಒಂದು ಟೈಮ್ ಮೆಷಿನ್ ಹತ್ತದಾಗೆ ಕಲ್ಪಿಸ್ಕೊಳ್ಳಿ. ನಾವು ಲಕ್ಷಾಂತರ ವರ್ಷಗಳಷ್ಟು ಹಿಂದೆ ಹೋಗ್ತಾ ಇದೀವಿ, ಒಂದು ಕಳೆದು ಹೋದ ಜಗತ್ತಿಗೆ. ಯಾಕಂದ್ರೆ ಹನುಮಾನವರ ಕಥೆಯ ಮೂಲ ಇರೋದೇ ಅಲ್ಲಿ. ಈ ಗ್ರಂಥದ ಪ್ರಕಾರ ಹನುಮಾನವರ ಕಥೆ ನಿಜಕ್ಕೂ ಎಷ್ಟು ಹಳೆಯದು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮನುಷ್ಯನ ಇತಿಹಾಸವನ್ನೇ ಒಂದು ಬೇರೆ ಥರ ನೋಡ್ಬೇಕಾಗತ್ತೆ. ಮೂಲ ಜನಾಂಗಗಳು ಅಥವಾ ರೂಟ್ ರೇಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಏನಿದು? ಬನ್ನಿ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಥಿಯರಿ ಪ್ರಕಾರ ಮನುಷ್ಯ ಅನ್ನೋನು ಒಂದೇ ಸಾರಿ ಬಂದಿಲ್ಲ, ಬದಲಾಗಿ ಬೇರೆ ಬೇರೆ ಯುಗಗಳಲ್ಲಿ ವಿಕಾಸ ಹೊಂದಿದ್ದಾನೆ. ಹನುಮಾನ್ ಅವರ ಮೂಲ ಇರೋದು ಲೆಮೂರಿಯನ್ ಅನ್ನೋ 3ನೇ ಜನಾಂಗದಲ್ಲಿ. ಅದರ ನಂತರ ಬಂತು ಅಟ್ಲಾಂಟಿಯನ್ ಜನಾಂಗ, ಮತ್ತು ಈಗ ನಾವಿರೋದು 5ನೇ ಜನಾಂಗ ಅಂದ್ರೆ ಆರ್ಯನ್ ಜನಾಂಗದಲ್ಲಿ. ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ಹನುಮಾನ್ ನಿಜವಾಗಿಯೂ ಕಪಿನಾ? ಈ ಗ್ರಂಥದ ಪ್ರಕಾರ ಖಂಡಿತ ಇಲ್ಲ. ಆ ಯುಗದ ಜೀವಿಗಳು ಕಾಮರೂಪಿಗಳು, ಅಂದ್ರೆ ತಮ್ಮ ಯೋಗ ಶಕ್ತಿಯಿಂದ ಯಾವ ರೂಪ ಬೇಕಾದ್ರೂ ತಾಳಬಲ್ಲ ಶಕ್ತಿ ಅವ್ರಿಗಿತ್ತು. ಅದಕ್ಕೆ ವಾನರ ಅನ್ನೋ ಪದಕ್ಕೆ ವಿಶಿಷ್ಟ ನರ ಅಂತನೂ ಒಂದರ್ಥ ಇದೆ, ಅಂದ್ರೆ ವಿಶೇಷವಾದ ಮಾನವರು ಅಂತ. ಈ ಎರಡೂ ಜನಾಂಗಗಳ ನಡುವೆ ತುಂಬಾನೇ ವ್ಯತ್ಯಾಸಗಳಿದ್ವು. ಒಂದು ಕಡೆ ಲೆಮೂರಿಯನರು, ಅವರು ಜ್ಞಾನ, ಯೋಗ, ಅಂತರಂಗದ ಶಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಇನ್ನೊಂದು ಕಡೆ ಅಟ್ಲಾಂಟಿಯನರು, ಅವರು ಸಂಪೂರ್ಣವಾಗಿ ಭೌತಿಕ ಜಗತ್ತು, ಅಧಿಕಾರ, ವಿಸ್ತರಣೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಇದನ್ನ ನೋಡಿದ್ರೆ ಇವತ್ತಿನ ಪೂರ್ವ ಮತ್ತು ಪಶ್ಚಿಮದ ಫಿಲಾಸಫಿಗಳ ನಡುವಿನ ವ್ಯತ್ಯಾಸ ಇದ್ದಾಗೆ ಅನ್ಸುತ್ತೆ ಅಲ್ವಾ? ಇಷ್ಟು ದೊಡ್ಡ ಕಾಸ್ಮಿಕ್ ಸ್ಕೇಲಿಂದ ಈಗ ನಾವು ನಮ್ಮ ಕಥಾನಾಯಕನ ಹತ್ರ ಬರೋಣ, ಅಂದ್ರೆ ಹನುಮಾನ್ ಅವರ ಜನನದ ಕಥೆಯನ್ನ ನೋಡೋಣ. ಹನುಮಾನ್ ಅವರ ಮೂಲ ಆಧ್ಯಾತ್ಮಿಕ ಹೆಸರು ಮಾರುತಿ, ತಾಯಿ ಅಂಜನಾದೇವಿ, ತಂದೆ ಕೇಸರಿ. ಆದ್ರೆ ಅವರ ಜನನದ ಹಿಂದೆ ದೊಡ್ಡ ದೈವಿಕ ಶಕ್ತಿಗಳೇ ಇದ್ದವು. ಬ್ರಹ್ಮಾಂಡದ ಸಂಕಲ್ಪ ಶಕ್ತಿಯಾದ ರುದ್ರ ಮತ್ತು ಪ್ರಾಣಶಕ್ತಿಯಾದ ವಾಯುವಿನ ಆಶೀರ್ವಾದ ಅವರಿಗಿತ್ತು. ಅಷ್ಟೇ ಅಲ್ಲ, ಸಕ್ತಮರುತಗಳು ಅಂದ್ರೆ 7 ದೈವಿಕ ಗಾಳಿಗಳ ಶಕ್ತಿಯನ್ನೇ ಮೂರ್ತರೂಪವಾಗಿ ತಂದವರು ಮಾರುತಿ. ಅವರ ಬದುಕನ್ನೇ ಬದಲಿಸಿದ, ಅವರಿಗೆ ಹೊಸ ಹೆಸರನ್ನೇ ಕೊಟ್ಟ ಒಂದು ಘಟನೆ ನಡೆದಿದ್ದು ಅವರು ಕೇವಲ 5 ವರ್ಷದ ಮಗುವಾಗಿದ್ದಾಗ. ಯೋಚ್ನೆ ಮಾಡಿ, ಒಂದು ದಿನ ಬೆಳಿಗ್ಗೆ ಆಕಾಶದಲ್ಲಿ ಉದಯಿಸ್ತಾ ಇರೋ ಕೆಂಪು ಸೂರ್ಯನನ್ನ ನೋಡಿ ಅದೊಂದು ತಿನ್ನೋಕೆ ತುಂಬಾ ಚೆನ್ನಾಗಿನೋ ಕಿತ್ಲೆ ಹಣ್ಣು ಅಂತ ಅಂದ್ಕೊಂಡ್ರು. ಆ ಹಣ್ಣು ಬೇಕೇ ಬೇಕು ಅಂತ ಒಂದೇ ಜಿಗಿತಕ್ಕೆ ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಬಾಯಿಗೆ ಹಾಕೊಂಡ್ಬಿಟ್ರು. ಇಡೀ ಜಗತ್ತೇ ಕತ್ತಲಲ್ಲಿ ಮುಳುಗಿಹೋಯ್ತು. ಆಗ ದೇವತೆಗಳ ರಾಜ ಇಂದ್ರ ತನ್ನ ವಜ್ರಾಯುಧದಿಂದ ಮಾರುತಿಯ ದವಡೆಗೆ ಹೊಡಿತಾನೆ. ಮಾರುತಿ ಕೆಳಗೆ ಬಿದ್ರೂ ಅವರ ಶಕ್ತಿ ನೋಡಿ ದೇವತೆಗಳೆಲ್ಲ ಅಮರತ್ವದ ವರ ಕೊಡ್ತಾರೆ. ಸಂಸ್ಕೃತದಲ್ಲಿ ಹನು ಅಂದ್ರೆ ದವಡೆ. ಆ ವಜ್ರಾಯುಧದ ಹೊಡೆತದ ಗುರುತು ಅವರ ದವಡೆ ಮೇಲೆ ಉಳಿದಿದ್ರಿಂದ ಮಾರುತಿ ಅನ್ನೋ ಹೆಸರು ಹೋಗಿ ಹನುಮಾನ್ ಅಂತ ಹೊಸ ಹೆಸರು ಬಂತು. ಸರಿ, ಹನುಮಾನ್ ಅನ್ನೋ ಹೆಸರು ಬಂತು. ಈಗ ರಾಮಾಯಣದ ಕಡೆಗೆ ಬರೋಣ. ರಾಮಾಯಣದಲ್ಲಿ ಹನುಮಾನ್ ಕೇವಲ ಒಬ್ಬ ಸಹಾಯಕನಾ? ಇಲ್ಲ. ಈ ಗ್ರಂಥದ ಪ್ರಕಾರ ಅದರ ಹಿಂದೆ ಒಂದು ಆಳವಾದ ಸಾಂಕೇತಿಕ ಅರ್ಥ ಅಡಗಿದೆ. ನೋಡಿ, ಪ್ರಸಿದ್ಧ ತತ್ವಜ್ಞಾನಿ ಮ್ಯಾಡಮ್ ಬ್ಲವಟ್ಸ್ಕಿ ಹೇಳ್ದೊಂದು ಮಾತಿಲ್ಲಿದೆ, ರಾಮಾಯಣದ ನಿಜವಾದ ಅರ್ಥ ತಿಳಿದಿರೋ ಒಬ್ಬ ಪಂಡಿತರನ್ನು ನಾನ್ ನೋಡಿಲ್ಲ ಅಂತ. ಇದರರ್ಥ ಏನು? ಅಂದ್ರೆ ರಾಮಾಯಣದ ಕಥೆಯ ಹಿಂದೆ ಇನ್ನೊಂದು ಆಳವಾದ ಸಂದೇಶ ಇದೆ ಅಂತ. ಆ ಸಂದೇಶ ಏನು ಅಂದ್ರೆ, ರಾಮಾಯಣ ಕೇವಲ ರಾಮ ರಾವಣರ ಯುದ್ಧ ಅಲ್ಲ, ಅದು 3 ಬೇರೆ ಬೇರೆ ಯುಗದ 3 ಬೇರೆ ಬೇರೆ ಜನಾಂಗಗಳ ಶಕ್ತಿಗಳ ನಡುವಿನ ಸಂಘರ್ಷ. ಇಲ್ಲಿ ಹನುಮಾನ್ ಲೆಮ್ಯೂರಿಯನ್ ಜನಾಂಗದ ಪ್ರತಿನಿಧಿ, ರಾವಣ ಅಟ್ಲಾಂಟಿಯನ್ ಜನಾಂಗದ ಪ್ರತಿನಿಧಿ ಮತ್ತು ಶ್ರೀರಾಮ ನಮ್ಮ ಅಂದ್ರೆ ಆರ್ಯನ್ ಜನಾಂಗದ ಆದರ್ಶ ಪುರುಷ. ಇನ್ನೂ ಆಳವಾಗಿ ಹೋದ್ರೆ ರಾಮಾಯಣ ಅನ್ನೋದು ನಮ್ಮೆಲ್ಲರ ಒಳಗಿನ ಆಧ್ಯಾತ್ಮಿಕ ಪಯಣದ ರೂಪಕ. ಇಲ್ಲಿ ಸೀತೆ ಅಂದ್ರೆ ನಮ್ಮ ಆತ್ಮ,
ಲಂಕೆ ಅಂದ್ರೆ ನಮ್ಮ ಭೌತಿಕ ದೇಹ ಮತ್ತು ಅದರ ಆಸೆಗಳು. ನಮ್ಮ ಆತ್ಮ ಆಸೆಗಳ ಬಂಧನದಲ್ಲಿ ಸಿಲುಕುಕೊಂಡಾಗ ನಮ್ಮೊಳಗಿನ ಗುರುತತ್ವವಾದ ಹನುಮಾನ್ ಬಂದು ನಮ್ಮ ಆತ್ಮವನ್ನ ಪರಮಾತ್ಮನಾದ ರಾಮನ ಜೊತೆ ಮತ್ತೆ ಒಂದು ಮಾಡೋಕೆ ದಾರಿ ತೋರಿಸ್ತಾರೆ. ರಾಮಾಯಣದಲ್ಲಿ ಮಾತ್ರ ಅಲ್ಲ, ಮಹಾಭಾರತದಲ್ಲೂ ಹನುಮಾನವರ ಪಾತ್ರ ಬಹಳ ಮುಖ್ಯವಾದದ್ದು. ಆದರೆ ಅಷ್ಟು ನೇರವಾಗಿ ಕಾಣಿಸಲ್ಲ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅವರು ಅರ್ಜುನನ ರಥದ ಧ್ವಜದ ಮೇಲೆ ನೆಲೆಸಿ ಅರ್ಜುನನ ಬಾಣಗಳಿಗೆ ಸಹಾಯ ಮಾಡಿ ಇಡೀ ಯುದ್ಧದ ಗತಿಯನ್ನೇ ಬದಲಾಯಿಸಿದ್ರು ಅಂತ ಹೇಳಲಾಗುತ್ತೆ. ಸೊ ಇದುವರೆಗೂ ನಾವು ಹನುಮಾನವರನ್ನ ಒಂದು ಐತಿಹಾಸಿಕ ಪೌರಾಣಿಕ ವ್ಯಕ್ತಿಯಾಗಿ ನೋಡಿದ್ವಿ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಈಗ ಹನುಮಾನಂದ್ರೆ ನಮ್ಮೆಲ್ಲರ ಒಳಗೆ ಇರುವೊಂದು ಶಾಶ್ವತ ತತ್ವ, ಒಂದು ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ತತ್ವ ಪ್ರಾಣ. ನಮ್ಮೆಲ್ಲರಲ್ಲೂ ಜೀವಾಳವಾಗಿರೋ ಆ ಮುಖ್ಯ ಪ್ರಾಣಶಕ್ತಿ ಇದೆಯಲ್ಲ, ಅದನ್ನೇ ಮುಖ್ಯ ಪ್ರಾಣ ಅಂತ ಕರೀತಾರೆ. ಆ ಚೈತನ್ಯದ ಮೂಲವೇ ಹನುಮಾನ್ ತತ್ವ. ಎರಡನೇ ತತ್ವ ಉದಾನ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಿ ಕೆಳಗಿನಿಂದ ಮೇಲಕ್ಕೆ ಚಲಿಸುವ ಒಂದು ವಾಯು ಇದು. ಹೃದಯದಿಂದ ತಲೆಯೆಡೆಗೆ ನಮ್ಮ ಚೈತನ್ಯವನ್ನು ಕೊಂಡೊಯ್ಯುವ ಶಕ್ತಿ. ಯೋಗಿಗಳು ಉನ್ನತ ಸ್ಥಿತಿಗೆ ತಲುಪೋಕೆ ಸಹಾಯ ಮಾಡೋ ಈ ಮೇಲ್ಮುಖ ಶಕ್ತಿಯೇ ಹನುಮಾನ್. ಮತ್ತು ಮೂರನೇದು ಅತ್ಯಂತ ಪ್ರಮುಖವಾದದ್ದು ಸದ್ಗುರು ತತ್ವ. ನಮ್ಮ ವ್ಯಕ್ತಿಕ ಆತ್ಮವನ್ನ ಆ ಬ್ರಹ್ಮಾಂಡಕ ಪರಮಾತ್ಮನ ಜೊತೆ ಬೆಸೆಯೋಕೆ ಒಂದು ಸೇತುವೆ ಬೇಕಲ್ವಾ? ಆ ಸೇತುವೆ ನಮ್ಮೊಳಗಿನ ಆ ಗುರುವೇ ಹನುಮಾನ್. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಹನುಮಾನ್ ಅವರ ಅಸ್ತಿತ್ವ ಇಂದಿಗೂ ಇದೆಯಾ? ಅದು ಹೇಗೆ ಚಿರಂತನ ಅನ್ನೋದನ್ನ ನೋಡೋಣ. ಯಾಕೆ ಹನುಮಾನ್ ಇಷ್ಟು ವಿಶೇಷ ಅಂದ್ರೆ ಅವರನ್ನ ಸಂಶ್ಲೇಷಣೆಯ ಜೀವಿ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮಾಂಡದ 7 ಮೂಲಭೂತ ಶಕ್ತಿಗಳು, ಅದು ಇಚ್ಛಾಶಕ್ತಿ ಇರ್ಬೋದು, ಜ್ಞಾನ, ಭಕ್ತಿ, ಸೌಂದರ್ಯ, ವಿಜ್ಞಾನ, ಹೀಗೆ ಪ್ರತಿಯೊಂದು ಶಕ್ತಿಯೂ ಅವರಲ್ಲಿ ಪರಿಪೂರ್ಣವಾದಿ ಒಂದಾಗಿದೆ. ಅದಕ್ಕೆ ಅವರು ಸರ್ವಶಕ್ತಿವಂತರು. ಅಷ್ಟೇ ಅಲ್ಲ, ಅವರೊಂದು ಮಾತು ಕೊಟ್ಟಿದ್ದಾರೆ. ಈ ಭೂಮಿಯ ಮೇಲೆ ಒಬ್ಬನೇ ಒಬ್ಬ ವ್ಯಕ್ತಿ ರಾಮನ ಹೆಸರನ್ನ ನೆನ್ಪಿಸ್ಕೊಂಡ್ರೂ ಸಾಕು, ಅವರ ಸ್ಮರಣೆ ಇರೋವರೆಗೂ ನಾನು ಇಲ್ಲೇ ಇರ್ತೇನೆ ಅಂತ. ಇದೊಂದು ಶಾಶ್ವತವಾದ ಭರವಸೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ. ನಿಸ್ವಾರ್ಥ ಸೇವೆ, ಆಚಲವಾದ ಶಕ್ತಿ ಮತ್ತು ನಮ್ಮೊಳಗಿನ ದೈವತ್ವದ ಜೊತೆಗಿನ ಸಂಪರ್ಕ, ಈ ಎಲ್ಲಾ ತತ್ವಗಳು ಗಿಡಿಬಿಡಿಯ ಈ ಇವತ್ತಿನ ಜಗತ್ತಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅವಶ್ಯಕ ಅಂತ ಅನ್ಸಲ್ವಾ? ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಿದೆ.